ನಮಸ್ತೆ ನನ್ನ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಧಾರವಾಡ ಜಿಲ್ಲೆಯಾದ್ಯಂತ ನಡೆದಂಥ ಪೂರ್ವ ಸಿದ್ಧತಾ ಪರೀಕ್ಷೆಯ ಕನ್ನಡ ವಿಷಯ ಅಂದರೆ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ತಿಳಿಸುತ್ತೇನೆ. ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ 2024-25 ಜಿಲ್ಲಾ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ. ಅಂಕಗಳು 80 ಇವೆ. ವಿಷಯ ಸಂಕೇತ 33K ಅಂದರೆ 33K ಇದೆ. ದ್ವಿತೀಯ ಭಾಷೆದ ಸಂಕೇತ 33K. ಅವಧಿ 3 ಗಂಟೆಗಳು. ನಾವು ಇಲ್ಲಿ ಪರೀಕ್ಷಾರ್ಥಿಯ ಸಾಮಾನ್ಯ ಸೂಚನೆ ಕೊಟ್ಟಿದ್ದಾರೆ. ನಾವು ಪ್ರಶ್ನೆಗೆ ಹೋಗೋಣ. 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಬರೆಯಿರಿ. ನೋಡಿ, ಇಲ್ಲಿ 4 ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇದಕ್ಕೆ 4 ಉತ್ತರವನ್ನು ಕೊಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ನಾವು ಆರಿಸಿ ಬರೆಯಬೇಕು. ಮೊದಲನೇ ಪ್ರಶ್ನೆ, ಕಟ್ಟಕಡೆ. ಇದು ಯಾವ ವ್ಯಾಕರಣಾಂಶ? ಕಟ್ಟಕಡೆ. ನೋಡಿ, ಇದು ಕಟ್ಟಕಡೆ ನೋಡಿದಾಗ ನಮಗೆ ಜೋಡಿ ನುಡಿ ಅನಿಸುತ್ತದೆ, ಆದರೆ ಇದು ಜೋಡಿ ನುಡಿ ಅಲ್ಲ. ಇದು ಅನುಕರಣ ಅವಯನೂ ಅಲ್ಲ. ಇದು ನುಡಿಗಟ್ಟುನೂ ಅಲ್ಲ. ಇದು ದಿರುಕ್ತಿ ಆಗುತ್ತದೆ. ಕೆಲವೊಂದು ಪದಗಳಿವೆ. ಮೊಟ್ಟ ಮೊದಲು ಅಂದರೆ ನಾವು ಇದನ್ನು ಮೊದಲು ಎಂದು ಹೇಳ್ತೇವೆ. ತುತ್ತ ತುದಿ ಅಂದರೆ ತುದಿ ಎಂದು ಹೇಳ್ತೇವೆ. ಇದನ್ನು ಬರೆಯುವಾಗ ನಾವು ತುತ್ತ ತುದಿ ಅಂತ ಬರೆಯುತ್ತೇವೆ, ಆದರೆ ಇದು ದಿರುಕ್ತಿ ಆಗುತ್ತದೆ. ಹಾಗೆ ಕಡೆ ಕಟ್ಟ ಕಡೆ ಇದು ಸಹ ದಿರುಕ್ತಿಯಾಗಿದೆ. ನಮ್ಮ ಸರಿಯಾದ ಉತ್ತರ ದಿರುಕ್ತಿ. कुछ ऐसे भी प्रश्न है जिससे देखने में हमको जोड़ी नुड़ी लगता है, लेकिन ये ऐसे वर्ड है जिसे हमें दुरुक्ति ही करना है. जैसे कि कड़े कट्ट कड़े लिखने में हमें कट्ट कड़े लिखते हैं, लेकिन उसे दुरुक्ति कहकर बोला जाता है. तो मत ಮೊದಲು करको यानी ಮೊದಲು मत ಮೊದಲು ऐसे वर्ड को हमें दुरुक्ति कहकर बोलते हैं. ऐसे आपके किताब में एक 6 वर्ड तो रहेंगे जो मत ಮೊದಲು कट्ट कड़े तुत्त तुदी ऐसे वर्ड्स है. इसे हमें याद रखने से इसे लिखने में आसान होगी. ऐसे ही प्रश्न एग्जाम में आएंगे. ಇಂತಹ ಪ್ರಶ್ನೆಗಳೇ ನಮಗೆ ಪರೀಕ್ಷೆಯಲ್ಲಿ ಕೇಳುತ್ತಾರೆ. ಯಾಕಂದ್ರೆ ಕನ್ಫ್ಯೂಸ್ ಮಾಡಿ ಉತ್ತರ ನಾವು ತಪ್ಪು ಬರಿಬಾರ್ದು. ನಾವು ಅದನ್ನು ಸರಿಯಾಗಿ ಮೊದಲೇ ತಿಳಿದುಕೊಂಡಿದ್ರೆ ಸರಿಯಾಗಿ ಬರಿಬಹುದು. ಎರಡನೇ ಪ್ರಶ್ನೆ, ತೃತೀಯ ವಿಭಕ್ತಿ ಪ್ರತ್ಯಯ. ನೋಡಿ, ತೃತೀಯ ವಿಭಕ್ತಿ ಇಲ್ಲಿ ಅನ್ನು ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ, ಇಂದ ಕೊಟ್ಟಿದ್ದಾರೆ, ಊ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಇಂದ. ಪ್ರಥಮ ಊ, ದ್ವಿತೀಯ ಅನ್ನು, ತೃತೀಯ ಇಂದ ಆಗುತ್ತದೆ. ಆದ್ದರಿಂದ ಇದು ಇಂದ. ಕುಣಿಗಲ್ ಪದದಲ್ಲಿರೋ ಮಾತ್ರೆಗಳ ಸಂಖ್ಯೆ ಅಂದರೆ ನಾವು ಇದಕ್ಕೆ ಲಘು ಗುರು ಹಾಕಬೇಕು. ಲಘು ಗುರು ಹಾಕಿ ನೋಡಬೇಕು. ನೋಡಿ, ಕು ಲಘು ಆಗುತ್ತದೆ, ನಿ ಲಘು ಆಗುತ್ತದೆ, ಗ ಲಘು ಆಗುತ್ತದೆ, ಲ ಲಘು ಆಗುತ್ತದೆ. ಲಘು ಅಂದರೆ 1 ಅಂದರೆ ಇಲ್ಲಿ 4 ಲಘು ಹಾಕೋದ್ರಿಂದ ನಮ್ಮ ಸರಿಯಾದ ಉತ್ತರ 4 ಮಾತ್ರೆಗಳು. ರಾಜನು ಹಣ್ಣನ್ನು ತಿಂದನು. ಈ ವಾಕ್ಯ ಇರುವ ಕಾಲ ನೋಡಿ, ಇದು ಯಾವ ಕಾಲದಲ್ಲಿದೆ ಎಂದು ಕೇಳಲಾಗಿದೆ. ಇದು ಭೂತಕಾಲ ಆಗುತ್ತದೆ. ಈಗ ನಾವು ಒಂದು ಪ್ರಶ್ನೆಯ ಉತ್ತರವನ್ನು ನೋಡೋಣ. ಈ 12 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಮೊದಲ ಪ್ರಶ್ನೆ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ? ಇದರ ಉತ್ತರ ನೋಡಿ, ಅಡಿಗರು ಹಗಲಿರುಳು ಹೆಗ್ಗುರಿಗೆ, ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳಿದ್ದಾರೆ. ಪದ್ಯದಲ್ಲಿ ನಿಮಗೆ ನೋಡಬಹುದು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಎಂದು ಪದ್ಯದಲ್ಲಿ ಬಂದಿದೆ. ಹಸಿಮಸಿ ಅಂದ್ರೇನು? ಹಸಿ ಅಂದರೆ ಯುದ್ಧ, ಸೈನಿಕ ಆಗುತ್ತದೆ. ಮಸಿ ಅಂದರೆ ಸಾಹಿತ್ಯ ಆಗುತ್ತದೆ. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದೆವು. ಉತ್ತರನು ಸಮುದ್ರದಂತಿರುವ ಕೌರವ ಸೈನ್ಯವನ್ನು ಕಂಡು ಓಡಿ ಹೋದನು. ಸಮುದ್ರದಂತೆ ಕಾಣುವ ಸೈನ್ಯವನ್ನು ಕಂಡು ಓಡಿ ಹೋದನು ಎಂದು ನಾವು ಇಲ್ಲಿ ಬರೆಯಲಾಗಿದೆ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯ ಇದೆ? ಉತ್ತರ, ಅನೇಕ ವಸ್ತುಗಳ ಸಮನ್ವಯಗೊಳಿಸಿ ಚಾಕಚಕ್ಯತೆಯಿಂದ ಗೂಡು ನಿರ್ಮಿಸುವ ಕಲೆ ಇದೆ. ನೋಡಿ, ವಿಷದ ಬಾಣ ಮರಕ್ಕೆ ಏಕೆ ತಗಲಿತು? ವಿಷದ ಬಾಣ ನೋಡಿ, ಇದು ಮೊದಲನೇ ಪಾಠದ ಪ್ರಶ್ನೆ ಆಗಿದ್ದರಿಂದ ಇದರ ಉತ್ತರ ಈ ರೀತಿ ನಾವು ಬರೆಯಬೇಕು. ಜಿಂಕೆ ಹಾರಿ ಬಾಣದ ಹೊಡೆತದಿಂದ ತಪ್ಪಿಸಿಕೊಂಡಿದ್ದರಿಂದ ನಾವು ವಿಷದ ಬಾಣ ಮರಕ್ಕೆ ತಗಲಿತು. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವನ್ನು. ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ಡದೆಂದು ಬದುಕಿನ ಸತ್ಯವನ್ನು ಅರಿತುಕೊಂಡ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾರೆ? ನೋಡಿ, ಯುಗಾದಿ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತೆ ಎಂದು ಕೊಡಲಾಗಿದೆ. ಇದು ನವವಧುವಿನಂತೆ ಎಂದು ನಾವು ಉತ್ತರ ಬರೀಬೇಕಾಗುತ್ತದೆ. ಯುಗಾದಿ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಮೊದಲನೇ ಪ್ರಶ್ನೆ ಹೇಗಿದೆ ಅಂದರೆ ನವವಧುವಿನಂತೆ ಯಾವಾಗ, ಇನ್ನೊಂದು ಪ್ರಶ್ನೆ ಬರುತ್ತದೆ, ನವವಧುವಿನಂತೆ ನೆಲದಮ್ಮ ಯಾವಾಗ ಸಿಂಗಾರಗೊಳ್ಳುತ್ತಾಳೆ ಅಂದರೆ ಯುಗಾದಿ ಹಬ್ಬ ಸಂದರ್ಭದಲ್ಲಿ ಅಂತ ಬರೀಬೇಕಾಗುತ್ತದೆ. ಇದು ಎರಡೂ ಪ್ರಶ್ನೆಗಳು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಗೋಪಾಲನ ಗೆಳೆಯರ ಹೆಸರೇನು? ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾನಿ, ಮಾದು. 4 ಗೆಳೆಯರು ಅವನಿಗೆ. ರಾಮು, ಕಿಟ್ಟಿ, ನಾನಿ, ಮಾದು. ತಾಯಿಗೆ ಹೇಳುವಾಗ ಈ ಹೆಸರನ್ನು ಹೇಳ್ತಾನೆ. ಗುರುಗಳು ಹೇಳಿದಂತೆ ಕಾಪಿ ಮತ್ತು ಕಪ್ಪು ಯಾವುದರ ಸಂಕೇತವಾಗಿದೆ? ಕಾಪಿ ಅಂದರೆ ಜೀವನ ಮತ್ತು ಕಪ್ಪು ಎಂದರೆ ಹಣ, ಅಂತಸ್ತು, ಅಧಿಕಾರ. ನಮಗೆ ಇಲ್ಲಿ ಏನು ಪ್ರಶ್ನೆ ಕೇಳಿದೆ ಅದರ ಪ್ರಕಾರನೇ ಉತ್ತರ ನಾವು ನೀಡಬೇಕು. ಜೋ ಪ್ರಶ್ನೆ ಪೂछा गया उसी के हिसाब से हमें आंसर लिखना है. ಬಸವಣ್ಣವರ ಪ್ರಕಾರ ನಶಿಸುವುದು ಯಾವುದು? ಇದು ಬಸವಣ್ಣವರ ವಚನವು ಈ ಬಾರಿ ಬದಲಾವಣೆ ಆಗಿದೆ. ಲಾಸ್ಟ್ ಇಯರ್ ಅಂದರೆ ಹೋದ ವರ್ಷ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರ ಎಂಬ ಪದ್ಯ ಇತ್ತು. ಈ ಬಾರಿ ಬದಲಾವಣೆ ಆಗಿದೆ. ಇದರ ಉತ್ತರ ಬಸವಣ್ಣ ಪ್ರಕಾರ ನಶಿಸುವುದು ಸ್ಥಾವರ, ದೇಹ ನಶಿಸುವುದಿಲ್ಲ, ಸ್ಥಾವರ ನಶಿಸುತ್ತೆ ಎಂದು ನಾವಿಲ್ಲಿ ಉತ್ತರ. ಅದನ್ನು ಸ್ಥಾವರ ಎಂದು ನಾವು ಬರೀಬೇಕು. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ನೋಡಿ, ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಇದರ ಸರಿಯಾದ ಉತ್ತರ ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಸೌಜನ್ಯ ಹೇಗೆ ಅರಳಬೇಕು? ಇದು ಸಹ ನಮಗೆ ದ್ವಿತೀಯ ಭಾಷೆಯಲ್ಲಿ ಈ ಬಾರಿ ಹೊಸ ಪಾಠವನ್ನು ಅಳವಡಿಸಲಾಗಿದೆ, ಸೌಜನ್ಯ ಎಂದು.
ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು. ಇದರ ಒಂದು ವಾಕ್ಯಗಳು ಮತ್ತು 2-3 ವಾಕ್ಯಗಳು ಬಹಳ ಸರಳವಾಗಿವೆ. ಮಕ್ಕಳು ಇದನ್ನು ಅರಿತುಕೊಂಡು ಓದಿದರೆ ಉತ್ತಮ ಅಂಕಗಳನ್ನು ಈ ಪರೀಕ್ಷೆಯಲ್ಲಿ ಪಡೆಯಬಹುದು. ನೋಡಿ, ಈಗ ನಾವು ನೋಡೋಣ 3-4 ವಾಕ್ಯಗಳ ಉತ್ತರ. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲೆಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ನೋಡಿ ಉತ್ತರ. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲೆಂದು ಸತ್ಯಾಗ್ರಹ ಮಾಡಿದರೆ ದೇಶದ ಆಟ ನಡೆಯುವುದಿಲ್ಲ. ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿಲ್ಲ. ನಾವು ಯಾವ ಕಾರ್ಖಾನೆಯಿಂದಲೂ ಟೊಮಾಟೊ, ಅಕ್ಕಿ, ರಾಗಿ ಬೆಳೆಯಲು ಸಾಧ್ಯವಿಲ್ಲ. ಇವಕ್ಕೆಲ್ಲ ಭೂಮಿ, ರೈತ ಬೇಕು. ನೋಡಿ ಇದರ ಉತ್ತರ. 18ನೇ ಪ್ರಶ್ನೆ, ನೀಲಿ ಸಾಮ್ರಾಟ್ ಹಾಗೂ ಸಗ್ದಕ್ಕಿ ಗೂಡುಗಳ ವಿಶೇಷತೆಗಳನ್ನು. ಈ ಪ್ರಶ್ನೆ ಈ ಬಾರಿ 2-3 ವಾಕ್ಯದಲ್ಲಿ ಕೊಡಲಾಗಿದೆ. ಇವು ಕೇವಲ 2 ಒಣ ಕಡ್ಡಿಯನ್ನು ಅಪ್ಪಿ ಹಿಡಿದಂತೆ ಬಟ್ಟಲಾಕಾರದಲ್ಲಿ ಗೂಡು ನಿರ್ಮಿಸುತ್ತವೆ. ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ. ಈ ರೀತಿಯಾಗಿ ನಾವು ಉತ್ತರ ಬರೆಯಬೇಕು. ಈ ಪ್ರಶ್ನೆ कैसा है उसके हिसाब से हमें आंसर लिखना है. ಇನ್ನೊಂದು ಪ್ರಶ್ನೆ ಬರುತ್ತೆ, ಗ್ಯಾನೆಟ್ ಕಡಲೆ ಹಕ್ಕಿ ಎಂದು. ಆ ಉತ್ತರ ಈ ಉತ್ತರ ನಡುವೆ ನಾವು ಡಿಫ್ರೆನ್ಸ್ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಬರೀಬೇಕು. ನೀಲಿ ಸಾಮ್ರಾಟ್ ಅಂದರೆ ಇದು 2 ಒನಕಡ್ಡಿಯನ್ನು ತೆಗೆದುಕೊಂಡು ಬಟ್ಟಲ ಆಕಾರದಲ್ಲಿ ಮಾಡಿ ಅದಕ್ಕೆ ಮತ್ತೆ ಜೇಡರ ಮೊಟ್ಟೆಗಳನ್ನು, ಕೋಶಗಳನ್ನು ಅದಕ್ಕೆ ಅಂಟಿಸಿ ತನ್ನ ಗೂಡನ್ನು ಮಾಡುತ್ತದೆ. ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಯಾವುದರ ಪ್ರತೀಕ? ನೋಡಿ, ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಕಾವ್ಯ, ಕಲೆ, ರಸಿಕತೆ, ಸಂಪ್ರದಾಯ, ಮುಗ್ಧತೆ, ಮಧುರತೆ, ಸೌಂದರ್ಯ, ಪವಿತ್ರ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳಿಗೆ ಪ್ರತೀಕವಾಗಿದೆ. ಇದರ ಉತ್ತರ ಬಹಳ ಸರಳವಾಗಿದೆ. ಇದನ್ನು ನಾವು ಸರಿಯಾಗಿ ಓದಿಕೊಂಡ್ರೆ ಇದು ಬರೆಯಬಹುದು. ಭಗವಂತ ಕೊಟ್ಟ ಬದುಕನ್ನು ನಾವು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು. ನೋಡಿ, ಇದು ಕಾಪಿ ಕಪ್ಪು ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಭಗವಂತ ಜೀವನವನ್ನು ಕಾಪಿ ಕೊಟ್ಟಿದ್ದಾನೆ. ಅವನು ಕೊಡುವುದು ಈ ಕಾಪಿ ಮಾತ್ರ, ಕಪ್ಪುಗಳನ್ನಲ್ಲ. ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಭಗವಂತ ಕೊಟ್ಟ ಈ ಜೀವನ ಆಸ್ವಾದಿಸಿ ಅಲಂಕಾರಗ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು, ಸಿಕ್ಕಿರಲಿಕ್ಕಿಲ್ಲ ಎಂದು ಹೆಡ್ ಮಾಸ್ತರ್ ಹೇಳಿದರು. ನೋಡಿ, ಈ ಉತ್ತರ ಈ ರೀತಿಯಾಗಿದೆ. ನಂತರ ನಾವು ಬಸವಣ್ಣವರ ದೇವದೇವಿಗಳು ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಎಂದು ನಾವು ಪ್ರಶ್ನೆ ಕೇಳಲಾಗಿದ್ದಾರೆ. ಇದರ ಉತ್ತರ ಈ ರೀತಿಯಾಗಿ ಬರೆಯಬೇಕು. ಹಣವಿರುವವರು ಶಿವಮಂದಿರ ಕಟ್ಟಿಸುವರು, ಬಡವನಾದ ನಾನೆಂತು ಕಟ್ಟಿಸಲಿ. ಇಲ್ಲಿ ಬಸವಣ್ಣವರು ಉಳ್ಳವರು ಶಿವಾಲಯ ಕಟ್ಟಿಸುತ್ತಾರೆ ಎಂದು ಈ ಪದ್ಯದಲ್ಲಿ ಮೊದಲನೇ ವಚನಗಳಲ್ಲಿ ಹೇಳಿದ್ದಾರೆ. ನಾವು ಅದನ್ನೇ ಈ ರೀತಿಯಾಗಿ ಉತ್ತರ ಬರೆದಿದ್ದೇವೆ. ಹಣವಿರುವರು ಶಿವಮಂದಿರ ಕಟ್ಟಿಸುವರು, ಬಡವನಾದ ನಾನೆಂತು ಕಟ್ಟಿಸಲಿ. ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆಯೇ ಬಂಗಾರದ ಕಳಸವೆಂದು ಭಾವಿಸು. ಕೇಳು ಕೂಡಲ ಸಂಗಮ ದೇವ, ಆ ಗುಡಿ ಗುಂಡಾರಿಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿ ನನ್ನ ದೇಹಕ್ಕೆ ಅಳಿವಿಲ್ಲ. ಈ ದೇವರೇ, ನಾನು ತುಂಬಾ ಬಡವನು ನಿನಗಾಗಿ ಮಂದಿರವನ್ನು ಕಟ್ಟಲು ಸಾಧ್ಯವಿಲ್ಲ. ನನ್ನ ದೇಹ ದೇವಾಲಯ ಎಂಬ ಕಲ್ಪನೆ ಇಲ್ಲಿ ಮೂಡಿ ಬಂದಿದೆ, ಕಲ್ಪನೆಯಾಗಿದೆ. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ನೋಡಿ, ಇದು ಬೋಧಿವೃಕ್ಷದ ಮರದಿಂದ ಬಂದಿದೆ. ಕಾಡಿನ ತುಂಬ ಪ್ರೀತಿಯ ಹೊಳೆ ಕೆರೆ ತುಂಬಿ ಹರಿಯುವಂತೆ ಕಂಡಿತು. ಗೂಡಿನಲ್ಲಿ ಹಕ್ಕಿಗಳು ಹೊಸರಾಗ ಕೇಳಿಸಿತು. ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು. ಎಲ್ಲ ಗಿಡವು ಒಂದನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು. 23ನೇ ಪ್ರಶ್ನೆ, ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿಯತ್ರಿ ಹೇಳುತ್ತಾರೆ? ಉತ್ತರ, ಬಣ್ಣ ಬಣ್ಣದ ಚಿಟ್ಟೆ ಹಾರಿ ಭೃಂಗದ ಸಂಗೀತ ಕೇಳಿ ಕೆಳಗೆ ಹೊರಗೆ ಜೀವ ಹೂವ ಹಾಸಿಗೆಯ ಗಮನಿಸುವ ಗಮಲಿನಲ್ಲಿ ಇಲ್ಲೇ ಎಲ್ಲೋ ಅಡಗಿ ನಾಳೆ ಎಂಬ ಖುಷಿ ಇದೆ ಎಂದು ಹೇಳಿದ್ದಾರೆ. ನೋಡಿ, ಇದು ಸಪ್ಲಿಮೆಂಟರಿ ಪೋಯಮ್ ಎಂದು ಬಂದಿದೆ. ಸೌಜನ್ಯಶೀಲ ಲಕ್ಷಣಗಳು. ಉತ್ತರ, ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣವಾಗಿದೆ ಎಂದು ಇದರ ಉತ್ತರ. ನೋಡಿ, ಇದು 2-3 ವಾಕ್ಯಗಳ ಪ್ರಶ್ನೆಗಳಾಗಿದೆ. ಈಗ ನಾವು ಕವಿ ಪರಿಚಯವನ್ನು ನೋಡೋಣ. ಕೆಳಗಿನ ಸಾಹಿತಿ ಅಥವಾ ಕವಿಯ ಕವಿ ಪರಿಚಯವನ್ನು ಬರೀ. ಇಲ್ಲಿ ಕುವೆಂಪು ಎಂದು ಕೊಡಲಾಗಿದೆ. ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದರೆ ನಮ್ಮ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದ ಕವಿ ಕುವೆಂಪು, ನಮ್ಮ ಕರ್ನಾಟಕದ ಹೆಮ್ಮೆ ಕವಿ. ಇವರ ಬಗ್ಗೆ ಪರಿಚಯವನ್ನು ಬರೆಯೋಣ. ಜನ್ಮಕಾಲ 29/12/1904, ಇವರ ಮರಣಕಾಲ 1994. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಸಾಹಿತ್ಯ ಕೃತಿಗಳು, ಅವರು ಬಹಳಷ್ಟು ಕೃತಿಗಳು ಬರೆದಿದ್ದಾರೆ. ಅದರಲ್ಲಿ ಚಂದ್ರಮಂಚಗಿ, ಬಾಚಕೋರಿ, ನವಿಲು, ಪಕ್ಷಿಗಾಶಿ, ಕಾನೂರು ಹೆಗ್ಗಡತಿ, ನನ್ನ ಗೋಪಾಲ ನಾಟಕ ಇಲ್ಲಿ ಬರೆಯಲಾಗಿದೆ. ಸರಿ, ರಾಮಾಯಣ ದರ್ಶನ ಸಹ ನೀವು ಇಲ್ಲಿ ಬರೀಬಹುದು. ಪ್ರಶಸ್ತಿಗಳು, ಪದ್ಮಭೂಷಣ ಪ್ರಶಸ್ತಿ ದೊರೆತಿವೆ, ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ, ರಾಷ್ಟ್ರಕವಿ ಬಿರುದನ್ನು ಸಹ ಪಡೆದಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಸಹ ಇವರು ಪಡೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಸಹ ಇವರು ಪಡೆದಿದ್ದಾರೆ. ಬಹಳಷ್ಟು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಆಕರ್ಗಂತ ನನ್ನ ಗೋಪಾಲ.
ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ಸಾರಾಂಶ ಕೊಡಲಾಗಿದೆ. ಈ ಸಾರಾಂಶವು ಯಾವ ಪದ್ಯದ ಅಂದರೆ ಇದು ಸಿ ಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಸದ್ದು ಮಾಡುವ ಪದ್ಯದಿಂದ ಇಲ್ಲಿ ಕೊಟ್ಟಿದ್ದಾರೆ. ತಟ್ಟೆಯೊಳ ಕರ್ಪೂರ ಮೌನದಲ್ಲಿ ಕರಗು ಓಲು, ದೀಪದ ಎದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕು ನೀ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವೇನು. ನೋಡಿ, ಸಾರಾಂಶ ಬರೆಯುವಾಗ ನಾವು ಮೊದಲು ಕವಿ ಹೆಸರು, ಪದ್ಯದ ಹೆಸರು ಮತ್ತು ಆಕರಗಂತವನ್ನು ಬರೀಬೇಕು. ನಂತರ ಅದರ ಉದ್ದೇಶವನ್ನು ಬರೆದು ನಂತರ ಅದರ ಈ ಸಾರಾಂಶ पद्यವನ್ನು ನಾವು ವಿವರಣೆ ಮಾಡಬೇಕು. जब पोएम हमें लिखना है तो पहले कौन से पोएम से लिया गया है, लेखक कौन है, और लिखकर उसका जो पद्य का पोएम का थीम जो है उसे लिखकर हमें इस पैराग्राफ को एक्सप्लेन करना है, यानी उसका सारांश भावानुर्थ लिखना है. तो हमें इस तरीके से लिखेंगे. ಈ ಮೇಲಿನ ಪದ್ಯವನ್ನು ಕವಿ ಸಿ ಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಸದ್ದು ಮಾಡದಿರು ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಈ ಪದ್ಯದಲ್ಲಿ ಕವಿ ನಾವು ನಮ್ಮ ಕೆಲಸವನ್ನು ಶಾಂತಿಯಿಂದ ಮುಗಿಸಬೇಕೆಂದು ಹೇಳಿರುವರು. ನೋಡಿ, ಈ ಪದ್ಯದ ಉದ್ದೇಶ ಹೇಳಿದ್ದೇನೆ. ಈ ಪ್ಯಾರಾಗ್ರಾಫ್: ಕರ್ಪೂರ ತಟ್ಟೆಯಲ್ಲಿ ಬೆಳಗುತ್ತಾ ಸದ್ದಿಲ್ಲದೆ ಕರಗಿ ಮಾಯವಾಗುತ್ತದೆ, ದೀಪ ಉರಿದಾಗ ಕತ್ತಲೆ ಕಣ್ಮರೆಯಾಗುತ್ತದೆ. ನಾವು ಸಹ ನಮ್ಮ ಕರ್ತವ್ಯವನ್ನು ಶಾಂತಿಯಿಂದ ಮಾಡಿ ಮುಗಿಸಬೇಕು. ಕೂಗಾಡಿದರೆ ಹಾರಾಡಿದರೆ ಏನು ಫಲವಿಲ್ಲ. ಶಾಂತಿಯಿಂದ ಬಯಕೆ ಕರ್ತವ್ಯ ಬದುಕಿ ಕರ್ತವ್ಯ ಮುಗಿಸಬೇಕು ಎಂದು ಕವಿ ಸಿ ಪಿ ಕೃಷ್ಣಕುಮಾರ್ ಅವರು ಹೇಳಿರುವರು. ನಾವು ಈ ಪ್ಯಾರಾಗ್ರಾಫ್ ಏನಿದೆಲ್ಲ ಇದನ್ನೇ ಸಹ ನಾವು ಒಂದಿಷ್ಟು ಪದಗಳನ್ನು ಬಳಸಿ ನಾವು ಈ ಪ್ಯಾರಾಗ್ರಾಫ್ ಸಾರಾಂಶ ಬರೆದು, ತಟ್ಟೆಯಲ್ಲಿ ಕರ್ಪೂರವು ಮೌನದಲ್ಲಿ ಕರಗುತ್ತದೆ, ಹಾಗೆ ದೀಪ, ಈ ರೀತಿಯಾಗಿ ನಾವು ಬರಿಬೋದು. ಇನ್ನೊಮ್ಮೆ ಹೇಳುತ್ತೇನೆ ನೋಡಿ. ತಟ್ಟೆಯಲ್ಲಿ ಕರ್ಪೂರವು ಮೌನವಾಗಿ ಕರಗುತ್ತದೆ, ಹಾಗೆ ದೀಪದ ಎದುರಿಗೆ ತಿಮಿರ ಅಂದರೆ ಕತ್ತಲು ಮೆಲ್ಲನೆ ಸರಿಯುತ್ತದೆ ಎಂದು ನಾವು ಇಲ್ಲಿ ಬರೀಬೇಕು. ಮತ್ತು ಹೀಗೆ ನಾವು ಶಾಂತಿಯಲ್ಲಿ ಬದುಕಿ ನಮ್ಮ ಕರ್ತವ್ಯವನ್ನು ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ಆದರೆ ಕೂಗಾಡುವುದರಿಂದ ಹಾರಾಡುವುದರಿಂದ ಏನು ಫಲವಿಲ್ಲ ಎಂಬುದು ಸಿ ಪಿ ಕೃಷ್ಣಕುಮಾರ್ ಈ ಪದ್ಯದ ಮೂಲಕ ನಮಗೆ ತಿಳಿಸಿದ್ದಾರೆ ಎಂದು ಸಹ ನಾವು ಈ ರೀತಿಯಾಗಿ ನಾವು ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಬರೆಯುವಾಗ ಕಷ್ಟವಾದರೆ ಈ ರೀತಿಯಾಗಿ ತಾವು ಬರೆಯಬಹುದು. बहुत सारे स्टूडेंट्स को लिखने में कुछ मालूम नहीं पड़ा है, तो इस तरीके से भी हमें उसे एक्सप्लेन करना है. जो सब्जेक्ट दिया है उसी का आंसर हमें लिखना है. ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರದೇ ಉತ್ತರ ನಾವು ಬರೀಬೇಕು, ಹೊರತು ನಾವು ಬೇರೆ ಬರೆಯುವಾಗಿಲ್ಲ. ಇದನ್ನೇ ನಾವು ಈ ರೀತಿಯಾಗಿ ವಿವರಣೆ ಮಾಡಬಹುದು. 27ನೇ ಪ್ರಶ್ನೆ: ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ. ನೋಡಿ, ರವಿ ಕರಕ್ಕೆ ಕರಗುವ ಇಬ್ಬನಿ ಓಲ್ ಅಂತ ಕೊಟ್ಟಿದ್ದಾರೆ. ಇದು ಓಲ್ ಹಾಗೆ ಅಂತೆ ಬಂದರೆ ಇದನ್ನು ಉಪಮಾ ಅಲಂಕಾರ ಎಂದು ಕರೆಯಲಾಗಿದೆ. ಇಲ್ಲಿ ನಾವು ಇಲ್ಲಿ ಬರೆದಿದ್ದು ಇದು ಉಪಮಾ ಅಲಂಕಾರವಾಗಿದೆ. ಲಕ್ಷಣ ಒಂದು ಮತ್ತೊಂದರತಿದೆ ಎಂದು ಹೋಲಿಸಿ ವರ್ಣಿಸುವುದಕ್ಕೆ ಉಪಮಾ ಅಲಂಕಾರ ಎನ್ನುವರು. ಉಪಮಾನ, ಉಪಮಯ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ. ನಾವಿಲ್ಲಿ ಬರೀಬೇಕಾದ ಮುಖ್ಯ ಅಂಶಗಳು: ಮೊದಲು ಅಲಂಕಾರ ಯಾವುದು ಎಂದು ಬರೀಬೇಕು, ನಂತರ ಉಪಮಾನ, ಉಪಮಯ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ ಬರೀಬೇಕು. ಉಪಮಾನ: ರವಿ ಕರಕ್ಕೆ ಕರಗುವ ಇಬ್ಬನಿ. ಉಪಮಯ: ಮಾನವನ ಬದುಕು. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಕರಗುವುದು ಮೌನವಾಗಿ ಇಲ್ಲಿ ಬರೆಯಲಾಗಿದೆ. ಸಮನ್ವಯ: ಇಲ್ಲಿ ಉಪಮಯವಾದ ಮಾನವನ ಬದುಕನ್ನು ಉಪಮಾನವಾದ ರವಿಕಿರಣಕ್ಕೆ ಕರಗುವ ಇಬ್ಬನಿಯಂತೆ ಇರು ಎಂದು ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾ ಅಲಂಕಾರವಾಗಿದೆ. ನಾವು ಈಗ ಸಮನ್ವಯ ಬರೆಯುವಾಗ ಉಪಮಾನ ಮತ್ತು ಉಪಮಯವನ್ನು ತೆಗೆದುಕೊಂಡು ಇಲ್ಲಿ ನಾವು ವಿವರಣೆ ಮಾಡಬೇಕು. ನೋಡಿ, ಇಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಇಲ್ಲಿ ಉಪಮಯವಾದ ಮಾನವನ ಬದುಕನ್ನು ಉಪಮಾನವಾದ, ನೋಡಿ ಇದೇ ಉಪಮಾನವನ್ನು ತೆಗೆದು ರವಿಕಿರಣಕ್ಕೆ ಕರಗುವ ಇಬ್ಬನಿಯಂತೆ ಇರು ಎಂದು ಹೋಲಿಸಿ ವರ್ಣಲಾಗಿದೆ. ಆದ್ದರಿಂದ ಇದು ಉಪಮಾ ಅಲಂಕಾರ ಎಂದು ನಾವು ಇಲ್ಲಿ ಬರೆದಿದ್ದೇವೆ. ಈ ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. ನೋಡಿ, ಗಾದೆ ಮಾತಿಗೆ 3 ಅಂಕಗಳು ಇರ್ತವೆ. ಈ 3 ಅಂಕಗಳನ್ನು ನಾವು ಪಡೆಯಬೇಕಂದ್ರೆ ನಾವು ಗಾದೆ ಮಾತನ್ನು ಮೊದಲು ಗಾದೆ ಎಂದರೆ ಏನು ಅಂತ ವಿವರಿಸಬೇಕು, ಅದರ ಅರ್ಥವನ್ನು ವಿವರಿಸಬೇಕು, ವಿವರಣೆ ಮಾಡಬೇಕು, ನಂತರ ಅದಕ್ಕೆ ಮುಕ್ತಾಯವನ್ನು ನಾವು ಬರೆಯಬೇಕು. ಇಲ್ಲಿ ನಾವು ಗಾದೆ ಮಾತನ್ನು ಒಂದು ನೋಡೋಣ. ಪೆನ್ನು ಕಡಗಕ್ಕಿಂತ ಹರಿತ. 2 ಗಾದೆ ಮಾತುಗಳಿವೆ. ಒಂದು ಪೆನ್ನು ಕಡಗಕ್ಕಿಂತ ಹರಿತ ಅಂತ ಕೊಡಲಾಗಿದೆ, ಇನ್ನೊಂದು ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ ಅಂತ ಕೊಡಲಾಗಿದೆ. ಇದರಲ್ಲಿ ನಾನು ಪೆನ್ನು ಕಡಗಕ್ಕಿಂತ ಹರಿತವನ್ನು ಇಲ್ಲಿ ವಿವರಣೆ ಮಾಡಿದ್ದೇನೆ. ಗಾದೆಗಳು ವೇದಗಳಿಗೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಗಾದೆಗಳು ಜೀವನಕ್ಕೆ ದಾರಿದೀಪಗಳಾಗಿವೆ. ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಪೆನ್ನು ಕಡಗಕ್ಕಿಂತ ಹರಿತ ಒಂದು ಪ್ರಸಿದ್ಧ ಗಾದೆಯಾಗಿದೆ. ಇಲ್ಲಿ ನಾವು ಗಾದೆ ಎಂದರೇನೋ ನಾವು ಇಲ್ಲಿ ಬರೆದಿದ್ದೇವೆ. ನಂತರ ಗಾದೆ ವಿವರಣೆ, ಯಾವ ಗಾದೆಯನ್ನು ನಾವು ಬರಿತಿದ್ದೇವೆ, ಹಕ್ಕಿಗಳ ಗೂಡು ಮಕ್ಕಳಿಗೆ ತಾಯಿ ಬರೆದಿದ್ದರೆ ಇದರ ವಿವರಣೆ ಕೊಡಬೇಕು. ನಾವು ಪೆನ್ನು ಕಡಗಿಂತ ಹರಿತ ಎಂದು ಬರೆದಿದ್ದರೆ ಇದರ ವಿವರಣೆ ನಾವು ಇಲ್ಲಿ ಮಾಡಬೇಕು. ಬರವಣಿಗೆ ವಿಶೇಷ ರೀತಿಯಲ್ಲಿ ಪರಿಣಾಮಕಾರಿಯಾಗಿತ್ತು. ಅದು ಹಲವರ ಬದುಕನ್ನೇ ಬದಲಾಯಿಸಲು ಬಲ್ಲುದಾಗಿದೆ. ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ತರುವ ಶಕ್ತಿ ಅದಕ್ಕಿದೆ. ಆದ್ದರಿಂದ ಖಡ್ಗದಿಂದ ಸಾಧಿಸಲಾಗದನ್ನು ನಾವು ಪೆನ್ನಿನಿಂದ ಸಾಧಿಸಬಲ್ಲದು. ಹೀಗಾಗಿ ಪೆನ್ನು ಕಡಗಿಂತ ಹರಿತವೆನಿಸಿದೆ ಎಂದು ನಾವಿಲ್ಲಿ ಬರೆದಿದ್ದೇವೆ. ಅದಕ್ಕೆ ಒಂದು ಉದಾಹರಣೆಯೊಂದಿಗೆ ನಾವು ಅದರ ಮುಕ್ತಾಯವನ್ನು ಮಾಡಬೇಕು. ನೋಡಿ, ಮಾಧ್ಯಮಗಳ ಅಸ್ತ್ರವೇ ಲೇಖನಿ. ಪೇಪರ್ನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ನಾವು ನೋಡ್ತಿರ್ಬೋದು. ಅವರೇನು ಬರೀತಾರೆ ಅಂದರೆ, ಈ ಸಮಾಜದಲ್ಲಿ ಏನಾದರೂ ತಪ್ಪಾದರೆ ಅವರು ಅದನ್ನು ತೋರಿಸುತ್ತಾರೆ. ಆದ್ದರಿಂದ ಮಾಧ್ಯಮಗಳ ಅಸ್ತ್ರ ಲೇಖನಿ ಇದು ಖಡ್ಗಕ್ಕಿಂತ ಹರಿತವಾದಿದ್ದು, ಇದರ ಬಳಕೆ ಆರೋಗ್ಯಕರ ಸಮಾಜಕ್ಕೆ
ದಿಕ್ಸೂಚಿಯಾಗಲಿ ಮತ್ತು ಜನಪರ ಆಶಯಗಳು ಪೂರಕವಾಗಲಿ ಹೊರತು ಮಾರಕವಾಗದಿರಲಿ ಎಂಬುದನ್ನು ನಾವು ಇಲ್ಲಿ ಬರೆದು ಇದನ್ನು ಮುಗಿಸಿದ್ದೇನೆ. ನಂತರ ಹಕ್ಕಿಗಳ ಗೂಡು ಜಗತ್ತು ಮಕ್ಕಳಿಗೆ ತಾಯಿ, ಹಕ್ಕಿಗಳ ಗೂಡು ಮಕ್ಕಳಿಗೆ ತಾಯಿ, ಇದು ಬಂದರೆ ನೀವು ಇದನ್ನು ಬರೀಬಹುದು. ಯಾವುದಾದ್ರೂ ಒಂದನ್ನು ನಾವು ಇಲ್ಲಿ ಬರೀಬೇಕು. ಮೂರು ಸಂದರ್ಭ ನೋಡಿ 5 3 15 ಅಂದ್ರೆ 5 ಪ್ರಶ್ನೆ ಇರ್ತವೆ, 3 ಅಂಕಗಳು ಇರ್ತವೆ. ನಾವು ಸಂದರ್ಭ ಬರೆಯುವಾಗ ಮೊಟ್ಟ ಮೊದಲಿಗೆ ಲೇಖಕರ ಹೆಸರು, ಕೃತಿ ಅಂದರೆ ಪಾಠದ ಹೆಸರು ಮತ್ತು ಆಕರಗಂತ ಬರೀಬೇಕು. ನಂತರ ಸಂದರ್ಭ ಯಾರು ಯಾರಿಗೆ ಹೇಳಿದ್ದಾರೆ ಅಂತ ಬರೆದು ಅದರ एक्सप्लेन ಮಾಡಬೇಕು, ಅಂದ್ರೆ ವಿವರಣೆ ಮಾಡಬೇಕು. संदर्भ जब हमें लिखते रहते हैं तो संदर्भ कौन सा लिखते हैं, हमें उसके लेखक का नाम, सबक का नाम और उसका आकरगंत लिखना है और कौन किसे बोले और उसे एक्सप्लेन करना है क्यों बोला गया. तो इस तरीके से लिखने से हमें 3 मार्क्स मिलेंगे. तो आप यहाँ देख सकते हैं, ನೀವು ಇಲ್ಲಿ ನೋಡಬಹುದು. ಸಂದರ್ಭವನ್ನು ವಿವರಿಸಿ. ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ, ಇದು ಮೊದಲನೇ ಪಾಠದ್ದು ವನಮರದ ಗಿಳಿ ಪಾಠ. ಆದ್ದರಿಂದ ಇಲ್ಲಿ ನಾವು ಇಲ್ಲಿ ಬರೆದಿರುವ ಸಂದರ್ಭ ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ವನಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಆಕರಗಂತ ಮಹಾಭಾರತ ಪಾತ್ರ ಸಂಗತಿಗಳು. ಇಲ್ಲಿ ಬರೆದಿದ್ದೇನೆ ಮಹಾಭಾರತ ಪಾತ್ರ ಸಂಗತಿಗಳು ಎಂದು ಬರೆದಿದ್ದೇನೆ. ಸ್ವಾರಸ್ಯ, ಈ ಮಾತನ್ನು ಇಂದ್ರನು ಗಿಳಿಗೆ ಕೇಳಿದನು. ಇಂದ್ರನು ಒಮ್ಮೆ ಸಂಚಾರ ಮಾಡುತ್ತಿರುವಾಗ ವನಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಕಂಡು ಆಶ್ಚರ್ಯಚಕಿತನಾಗಿ, ಇಂಥ ವನಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದಿ ಎಂದು ಕೇಳುವಾಗ ಈ ಮಾತು ಪ್ರಸ್ತುತವಾಗಿದೆ. ನೋಡಿ ಸಂದರ್ಭ ನಾವು ಬರೆಯುವಾಗ ನಾವು 2-3 ವಾಕ್ಯವನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಬೇಕು. संदर्भ जब हमें लिखते रहते हैं तो 2-3 वाक्य के क्वेश्चन आंसर याद रखना है, क्योंकि उसमें का भी हमें इधर लिख सकते हैं. कुछ ऐसे भी प्रश्न रहते हैं तो इसके ऊपर ही आया रहते हैं, जैसे कि इंद्रनु ಗಿಳಿಯ ಕಂಡು ಆಶ್ಚರ್ಯಚಕಿತವಾಗಿದ್ದು ಏಕೆ ಕರ್ಕೋ, ऐसा भी प्रश्न है. तो हमें वहाँ ವನಮರದಲ್ಲಿ ಕುಳಿತಿದ್ದು ಗಿಳಿಯನ್ನು ಕಂಡು ಬರಲಿಕ್ಕೆ, तो ಇದರ ಆನ್ಸರ್ में हमें लिखे ಗಿಳಿಯನ್ನು ಕಂಡು ಆಶ್ಚರ್ಯಚಕಿತನಾಗಿ, ವನಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಕಂಡು ಆಶ್ಚರ್ಯಚಕಿತನಾಗಿ. ಆದ್ದರಿಂದ उसलिए हमें 1 मार्क्स 2 मार्क्स के पूरा आंसर याद रखना है. ಒಂದು ವಾಕ್ಯ ಮತ್ತು 2 ವಾಕ್ಯ ನಾವು ನೆನಪಿನಲ್ಲಿಟ್ಟಿದ್ರೆ ಸಂದರ್ಭ ಬರೆಯಲು ನಮಗೂ ಇದು ಸಹಕಾರಿಯಾಗುತ್ತದೆ. ಅದನ್ನು ಎಲ್ಲ ಪ್ರಶ್ನೆಗಳು ನಾವು ನೆನಪಿನಲ್ಲಿ ಇಡಬೇಕು. ಎರಡನೇ ಪ್ರಶ್ನೆ, ಅವರು ಬಾಹ್ಯಕನ್ನು ಅರಳಿಸಿದರು ಅಂತರಗಂಧ ಕನ್ನಡ. ಇದು ಪುಟ್ಟರಾಜ್ ಅವರ ಪಾಠದ ಮೇಲೆ ಬಂದಿದ್ದಾರೆ. ಇದನ್ನು ಬರೆದವರು ಈ ವಾಕ್ಯವನ್ನು ರಮೇಶ್ ಗೌಡ ಕಲ್ಲನಗೌಡ ಅವರು ಬರೆದಿರುವ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಎಂಬ ಪಾಠದಿಂದ ಆರಿಸಲಿ. ಇದರ ಆಕರಗಂತ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿ. ಸ್ವಾರಸ್ಯ, ಈ ಮಾತು ಲೇಖಕರು ಗುರು ಶಿಷ್ಯರ ಬಗ್ಗೆ ಹೇಳಿದ್ದಾರೆ. ಪುಟ್ಟರಾಜರ ಆಶ್ರಮದ ಎಲ್ಲಾ ಸಹಪಾಠಿಗಳಿಗಿಂತ ಬಹಳ ಬೇಗ ಗುರುಗಳು ಇದನ್ನು ಕಳೆದುಕೊಂಡರು ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ. ಕಬ್ಬಕ್ಕಿ ಬಾಯಿ ಬಿಡುತ್ತವೆ. ನೋಡಿ, ಇದು ಮೂಡಲ್ ಕುಣಗಲ್ಕೆರೆ ಪದ್ಯದಿಂದ ಬಂದಿದೆ. ಈ ವಾಕ್ಯವನ್ನು ಜನಪದ ಗೀತೆಯಿಂದ ಮೂಡಲ್ ಕುಣಗಲ್ಕೆರೆ ಆರಿಸಲಾಗಿದೆ. ಮೂಡಲ್ ಕುಣಗಲ್ಕೆರೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸ್ವಾರಸ್ಯ, ಈ ವಾಕ್ಯವನ್ನು ಕೆರೆಯ ಸೌಂದರ್ಯದಿಂದ ಹಕ್ಕಿಗಳು ಹೇಗೆ ಕಾಣುತ್ತವೆ ಎಂದು ಹೇಳುವಾಗ ಹೇಳಿದ್ದಾರೆ. ಕೆರೆಯ ಅಂದವನ್ನು ನೋಡಲು ಶಿವನು ಬಂದು ಯೋಗಿಯಂತಾಗಿದ್ದಾನೆ. ಕಪ್ಪಗಿರುವ ಹಕ್ಕಿಗಳು ಬಾಯನ್ನು ಬಿಟ್ಟು ನಿಲ್ಲುತ್ತವೆ, ಮೀನುಗಳು ತಿನ್ನಲು ಎಂದು ಹೇಳುವಾಗ ಈ ಮೇಲಿನ ಮಾತು ಹೇಳಿದ್ದಾರೆ. ಎಮ್ಮ ರಮಣೀಯ ನಾರಿಯರು ಸಾಕು. ಈ ಪಾಠ ಈ ಪ್ರಶ್ನೆಯು ಉತ್ತರ ಕುಮಾರನ ಅಂದರೆ ಕುಮಾರವ್ಯಾಸರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಗದುಗಿನ ನಾರಾಯಣಪ್ಪನವರು ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಸ್ವಾರಸ್ಯ ಮಹಾಕಾವ್ಯದಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡಲಿ ಎಂಬ ಪದದಿಂದ ಆರಿಸಲಾಗಿದೆ. ನೋಡಿ, ಗದುಗಿನ ಭಾರತವನ್ನು ಅನ್ನುತ್ತಾರೆ, ಕರ್ನಾಟಕ ಭಾರತ ಕಥಾಮಂಜರಿನೂ ಸಹ ಅನ್ನುತ್ತಾರೆ. ಈ ಮಾತನ್ನು ಉತ್ತರನು ಅರ್ಜುನಿಗೆ ಹೇಳಿದನು. ಎಮ್ಮರಮನೆಯ ನಾರಿಯರೇ ಸಾಕು. ಉತ್ತರ ಕುಮಾರನು ಅರ್ಜುನಿಗೆ ಹೇಳುತ್ತಾನೆ. ಇದನ್ನು ಕೊನೆಯ ಪದದಲ್ಲಿ ಈ ಪದ ಬರೆದ ಕೊನೆಯ ಯುದ್ಧರಂಗದಿಂದ ಓಡಿ ಹೋದರೆ ಪಾಪ ಸುತ್ತಿಕೊಳ್ಳುತ್ತದೆ ಅಂದಾಗ ಉತ್ತರ, ನನಗೆ ಯುದ್ಧದಲ್ಲಿ ಸೋತು ವೀರ ಸ್ವರ್ಗ ಸೇರುವುದು ಬೇಡ, ಇಂದ್ರ ಪದವಿಯೂ ಬೇಡ, ಸುರರ ಸತಿಯರೂ ಬೇಡ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸುರರ ಸತಿಯೂ ಬೇಡ, ನಮಗೆ ಅರಮನೆಯ ನಾರಿಯರೇ ಸಾಕೆಂದು ಅವನು ಹೇಳುವಾಗ ಈ ಮಾತು ಬಂದಿದೆ. ದೀಪಗಳನ್ನು ತೇಲಿ ಬಿಡುವ ಆಟ ನಡೆದೇ ಇತ್ತು. ಆಯ್ಕೆ, ಈ ವಾಕ್ಯವನ್ನು GS ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಕೃತಿಯಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಗಂಗಾ ನದಿಯಲ್ಲಿ ಜನರು ತೇಲಿ ಬಿಟ್ಟ ದೀಪಗಳು ತಲೆ ಕೆಳಗಾಗುತ್ತಿದ್ದವು, ಸ್ವಲ್ಪ ದೂರ ಹೋಗಿ ಮುಗುಚಿಕೊಳ್ಳುತ್ತಿದ್ದವು, ಹೊಯ್ದಾಡುತ್ತಾ ಮುಂದೆ ಹೋಗುತ್ತಿದ್ದವು. ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ತೇಲಿ ಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ದೀಪಗಳಂತೆ ಹೇಳಿದ್ದಾರೆ. ನೋಡಿ, ಗಂಗೆಯಲ್ಲಿ ದೀಪವನ್ನು ತೇಲಿ ಬಿಡುವುದು ಬಟ್ಟೆಗೆ ಕಸೂತಿ ಹಾಕಿದಂತೆ ಸಹ ಹೇಳಿದ್ದಾರೆ. ಬಹಳ ಸುಂದರವಾದ ದೃಶ್ಯ ಎಂದು ಹೇಳಿದ್ದಾರೆ. ನಾವು ಪದ್ಯ ಭಾಗವನ್ನು ನೋಡೋಣ. ಸವಿಚೇತ್ರ ಪದ್ಯದ ಪದ್ಯ ನೋಡಿದ್ರೆ 2 ಪ್ಯಾರಾಗ್ರಾಫ್ ಕೊಡಲಾಗಿರುತ್ತದೆ. ಅಂದರೆ ಮೊದಲ 1-2 ಪದ ಮತ್ತು ಕೊನೆಯ 1-2 ಪದ ಕೊಟ್ಟಿರ್ತಾರೆ. ನಾವು 2ರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು. ಇಲ್ಲಿ ನಾವು ಸವಿಚೇತ್ರದ ಪದ ಕೊಡಲಾಗಿತ್ತು. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ವಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರ ಎದೆಗಳ ತುಂಬ ಸವಿಚೈತ್ರ ಎಂದು ಇಲ್ಲಿ
ಈ ಪದ್ಯವನ್ನು ನಾವು ಬರೆದಿದ್ದೇವೆ. ಇದು ಎರಡರಲ್ಲಿ ಬೇಕಾದ ಒಂದನ್ನು ಬರೀಬೇಕು. 8-10 ವಾಕ್ಯ ನೋಡಿ. ಇಲ್ಲಿ 2 ಪ್ರಶ್ನೆಗಳು ಕೊಡುತ್ತಾರೆ, ಯಾವುದಾದ್ರೂ ಒಂದು ಪ್ರಶ್ನೆ ನಾವು ಬರೀಬೇಕು. ಇಲ್ಲಿ ಗುರಿ ಪದದ ಸಾರಾಂಶ ಬರೆಯಲು ಕೊಟ್ಟಿದ್ದಾರೆ. ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಎಂದು ಗುರಿ ಪದದ ಸಾರಾಂಶ ನೋಡೋಣ. ಬದುಕಿಗೆ ಒಂದು ಗುರಿ ಇಲ್ಲದಿದ್ದರೆ ಅದು ಎಲ್ಲಿಗೆ ಹೋಗಬೇಕೆಂಬ ನಿಶ್ಚಿಂತತೆ ಇಲ್ಲದೆ ಅಪಾರವಾದ ಕಡಲಿನಲ್ಲಿ ಚುಕ್ಕಾಣಿ ಇಲ್ಲದ ನೌಕೆಯನ್ನು ನಡೆಸಿದಂತೆ ಆಗುತ್ತದೆ. ಜೀವನವು ಸಾರ್ಥಕವಾಗಬೇಕಾದರೆ ನಮ್ಮ ದುಡಿಮೆಗೆ ಫಲವು ಸಿಗಬೇಕಾದರೆ ಒಂದು ನಿಯಮ ಇರಬೇಕು. ಕೆಸರಿನಲ್ಲಿದ್ದರೂ ಕಮಲದ ಹೂ ಸೂರ್ಯನ ಕಿರಣಕ್ಕೆ ಅರಳುವಂತೆ ಕೆಟ್ಟ ಗುಣಗಳನ್ನು ಅಂಟಿಸಿಕೊಳ್ಳದೆ ಬಾಳಬೇಕು. ಗಾಳಿ ಬಂದಡೆ ತಿರುಗುವುದು ಹೇಳಿತನ, ಹೆಂತನ ಹೂ ಬೇಡ. ಪೌರುಷದಿಂದ ಸರಿದಾರಿಯಲ್ಲಿ ಸಾಗಬೇಕು. ಒಂದು ಬಾಣಕ್ಕೆ ಒಂದೇ ಗುರಿ, ಒಂದು ದೇಹದಲ್ಲಿ ಒಂದೇ ಆತ್ಮವಿರುವಂತೆ ಜೀವನದಲ್ಲಿ ಅವಕಾಶ ಒಂದೇ ಸಾರಿ ಸಿಗುತ್ತದೆ. ಅದಕ್ಕೆ ಒಂದೇ ಗುರಿಗಾಗಿ ಹೋರಾಡಬೇಕು. ಪರಹಿತಕ್ಕಾಗಿ ಬಾಳಬೇಕು. ನರನಲ್ಲಿ ನಾರಾಯಣ ಕಾಣಬೇಕು. ಸ್ವಾರ್ಥವನ್ನು ಮರೆತು ಪರಹಿತಕ್ಕಾಗಿ ದುಡಿಯಬೇಕು ಎಂದು ಕವಿ ತಿಳಿಸಿದ್ದಾರೆ. ಇಲ್ಲಿ ಎರಡನೇ ಉತ್ತರನೂ ಸಹ ಬರೆದಿದೆ. ಈ ಗದ್ಯ ಭಾಗ ಓದಿ ಪ್ರಶ್ನೆಯನ್ನು ಉತ್ತರಿಸಿ ಎಂದು ಕೊಡಲಾಗಿದೆ. ಇಲ್ಲಿ ನೋಡಿ, ಸಿ ವಿ ರಾಮನ್ ಅವರ ಬಗ್ಗೆ ಕೊಟ್ಟಿದ್ದಾರೆ, ಅವರ ಶಿಷ್ಯರ ಬಗ್ಗೆ ಮತ್ತು ಅವರ ಶಿಷ್ಯರ ಜೊತೆ ಯಾವ ರೀತಿಯಾಗಿ ಬರೆದಿದ್ದಾರೆ ಎಂದು. ಇಲ್ಲಿ ನಾವು ಉತ್ತರ ಬರೆದಿದ್ದೇವೆ. ಶಿಷ್ಯರನ್ನು ಹುರಿದುಂಬಿಸುವ ರಾಮನ್ ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ. ನೋಡಿ, ಈ ನಾವು ಉತ್ತರ ಹುಡುಕಾಡಬೇಕಾದ್ರೆ ಈ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು. ಪ್ರಶ್ನೆಯಿಂದಲೇ ನಮ್ಮ ಉತ್ತರ ಸಿಗುತ್ತದೆ. ಶಿಷ್ಯನ ಕುರಿತು ರಾಮನ್ ಅವರ ಮನೋಭಾವನೆ ಏನಾಗಿತ್ತು ಮತ್ತು ಶಿಷ್ಯನ ಹುರಿದುಂಬಿಸಲು ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ ಎಂದು ಕೊಡಲಾಗಿದೆ. ಇದರಲ್ಲಿ ನಾವು ಪ್ಯಾರಾಗ್ರಾಫ್ ಅನ್ನು ಓದಿದರೆ ಸರಿಯಾಗಿ ಓದಿದರೆ ನೋಡಿ, ಇಲ್ಲಿ ಬೆನ್ನು ತಟ್ಟು ಹೊಗಳಿ ಅಟ್ಟಕ್ಕೆರೆಸುತ್ತದೆ ಅಂದರೆ ಶಿಷ್ಯರಿಗೆ ಅವರು ಬೆನ್ನು ತಟ್ಟಿ ಅಟ್ಟಕ್ಕೆರೆಸುತ್ತದೆ. ಇದು ಎರಡನೇ ಉತ್ತರ. ಇದು ಮೊದಲನೇ ಉತ್ತರ ಫಸ್ಟಿಗೆ ಇದೆ. ಇದನ್ನು ನಾವು ಸರಿಯಾಗಿ ನಾವು ಇಲ್ಲಿ ಬರೀಬೇಕು. ನಾನು ಇಲ್ಲಿ ಉತ್ತರ ಬರೆದಿದ್ದೇನೆ, ಇದನ್ನು ನೀವು ನೋಡಿಕೊಳ್ಳಬಹುದು. ಈ ಕೆಳಗಿನ ವಿಷಯಗಳಲ್ಲಿ ಯಾವುದಾದ್ರು ಒಂದು ಕುರಿತು ಪ್ರಬಂಧವನ್ನು ಕೊಡಲಾಗಿದೆ. ಮಳೆ ನೀರಿನ ಕೊಯ್ಲು ಅಗತ್ಯತೆ ಎಂದು ಕೊಡಲಾಗಿದೆ. ಅದರಿಂದ ಮಳೆ ನೀರು ಕೊಯ್ಲು ಎಂದರೆ ಎಂಬುದು ನಾವು ಅದರ ಮೀನಿಂಗ್ ಅನ್ನು ಬರೆದಿದ್ದೇನೆ ಮೊಟ್ಟ ಮೊದಲಿಗೆ. ಆಮೇಲೆ ಅದರಿಂದ ಪ್ರಯೋಜನ ಮತ್ತು ಅದನ್ನು ಮುಕ್ತಾಯ, ಈ ರೀತಿಯಾಗಿ 4 ಅಂಕಗಳು ನಿಮಗೆ ದೊರೆಯುತ್ತವೆ. ನಾವು ವಿವರಣೆಯನ್ನು ಸರಿಯಾಗಿ ಮಾಡಬೇಕು. ಮೊದಲಿಗೆ ಪ್ರಬಂಧ ಕೇಳಿದಾಗ ಪ್ರಬಂಧದಲ್ಲಿರುವ ವಿಷಯವು ಅದರ ಬಗ್ಗೆ ನಾವು ಬರೆಯಬೇಕು. ಅದರ ಅರ್ಥವಾಗಲಿ ಅದರ ವಿವರಣೆ ಆಗಲಿ ನಾವು ಬರೀಬೇಕು. ನಂತರ ಅದನ್ನು ವಿವರಣೆ ಮಾಡಬೇಕು. ಯಾವುದೇ ಪ್ರಬಂಧ ಬಂದರೆ ಅದನ್ನು ನೋಡಬೇಕು. ಅದರಲ್ಲಿ ಪ್ರಯೋಜನ ಇರುತ್ತದೆ, ಪರಿಣಾಮ ದುಷ್ಪರಿಣಾಮ ಇರುತ್ತದೆ. ಅದರಿಂದ ನಾವು ಅದರ ಪರಿಸರ ಮಾಲಿನ್ಯ ಬಂದಿದ್ದರೆ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮವನ್ನು ಬರೀಬೇಕಾಗುತ್ತದೆ. ಮೊದಲು ಪರಿಸರ ಮಾಲಿನ್ಯ ಎಂದರೇನು ಬರೀಬೇಕು, ನಂತರ ದುಷ್ಪರಿಣಾಮವನ್ನು ಬರೀಬೇಕು. ಅದನ್ನು ತಡೆಗಟ್ಟುವ ವಿಧಾನವನ್ನು ಹಾಕಿ ನಾವು ಅದನ್ನು ಮುಕ್ತಾಯ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ನಾವು ಪ್ರಬಂಧ ಬರೆಯುವಾಗ ವಿಷಯವನ್ನು ಅರ್ಥೈಸಿಕೊಂಡು ಬರೆಯಬೇಕು. ಹಾಗೆ ನಾವು ಬರೆದರೆ ಅದಕ್ಕೆ ಅಂಕ ದೊರೆಯುವುದಿಲ್ಲ. ಇಲ್ಲಿ ಮಳೆ ನೀರಿನ ಕೊಯ್ಲು ಅಂತ ಕೊಡಲಾಗಿತ್ತು ಮತ್ತು ಇನ್ನೊಂದು ವಿಷಯವನ್ನು ಕೊಡಲಾಗಿತ್ತು. ಇದರಲ್ಲಿ ಮಳೆ ನೀರಿನ ಕೊಯ್ಲನ್ನು ನಾನು ಇಲ್ಲಿ ಬರೆದಿದ್ದೇನೆ. ಮಳೆ ನೀರು ಕೊಯ್ಲು ಎಂಬುದು ಮಳೆ ನೀರನ್ನು ಒಟ್ಟುಗೂಡಿಸುವ ಅಥವಾ ಸಂಚಯನ ಮಾಡುವ ಮತ್ತು ಶೇಖರಿಸಿಟ್ಟುಕೊಳ್ಳುವ ವಿಧಾನಕ್ಕಿರುವ ಹೆಸರು. ನೋಡಿ, ಮಳೆ ನೀರಿನ ಕೊಯ್ಲು ಎಂದರೆ ಏನಂತ ನಾವು ಬರೆದಿದ್ದೇನೆ. ಕುಡಿಯುವ ನೀರನ್ನು ಒದಗಿಸಲು, ಜಾನುವಾರುಗಳಿಗೆ ನೀರುಣಿಸಲು, ನೀರಾವರಿಗಾಗಿ ನೀರಿನ ವ್ಯವಸ್ಥೆ ಮಾಡಲು ಅಥವಾ ಅಂತರ್ಜಲ ಪುನರ್ಭರ್ತಿ ಕಾರ್ಯ ಎಂದು ಕರೆಯಲಾಗುತ್ತೆ. ನೋಡಿ, ಮಳೆ ನೀರಿನ ಕೊಯ್ಲು ಎಂದರೆ ಸಾಮಾನ್ಯವಾಗಿ ಮಳೆ ನೀರನ್ನು ನೆಲದಿಂದ ಇಲ್ಲವೇ ಚಾವಣಿಯೊಂದರಿಂದ ಕೊಯ್ಲು ಮಾಡಲಾಗುತ್ತದೆ. ಈ ಎರಡು ವ್ಯವಸ್ಥೆಯಿಂದ ನೀರನ್ನು ಸಂಗ್ರಹಿಸಬಹುದು. ನೋಡಿ, ಮಳೆ ನೀರನ್ನು ನಮ್ಮ ಮನೆ ಮೇಲಿನಿಂದ ಅಥವಾ ಫ್ಯಾಕ್ಟ್ರಿ ಮೇಲೆ ಚಾವಣಿಯಿಂದ ಅದನ್ನು ಸಂಗ್ರಹಿಸಿ ಭೂಮಿಯಲ್ಲಿ ನಾವು ಇಂಗಿಸಲಾಗುತ್ತದೆ. ಇದೇ ಮಳೆ ನೀರನ್ನು ಕೊಯ್ಲಾಗಿದೆ. ಇದರ ಪ್ರಯೋಜನ ನಾವು ಇಲ್ಲಿ ಬರೆದಿದ್ದೇವೆ. ಮಳೆ ನೀರನ್ನು ಅಂತರ್ಜಲ ಪುನರ್ಭರ್ತಿ ಕಾರ್ಯಕ್ಕೂ ಬಳಸಬಹುದಾಗಿದ್ದು, ಇದರ ನೆಲದ ಮೇಲೆ ಹರಿಯುವ ಹೆಚ್ಚುವರಿ ಪ್ರಮಾಣ ನೀರು ಸಂಗ್ರಹಿಸಲಾಗುತ್ತದೆ. ಗೃಹ ಬಳಕೆ ಮಟ್ಟವೊಂದರಲ್ಲಿ ಕೊಯ್ಲು ಮಾಡಲಾದ ಮಳೆ ನೀರನ್ನು ಶೌಚಾಲಯಗಳನ್ನು ಚೊಕ್ಕಟಗೊಳಿಸಲು ಹಾಗೂ ಬಟ್ಟೆ ಒಗೆಯಲು ಬಳಸಬಹುದು. ಸಂಗ್ರಹಿಸಲಾದ ಮಳೆ ನೀರು ಕುಡಿಯುವ ನೀರಿಗೆ ತನ್ನದೇ ಆದ ಪ್ರಮುಖ ಕೊಡುಗೆಯನ್ನು ನೀಡಬಲ್ಲದು. ಭಾರತದ ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿ ಪ್ರದೇಶದ ಜನರಿಂದ ಮಳೆ ನೀರು ಕೊಯ್ಲು ವಿಧಾನ ಸಲ್ಪಡುತ್ತದೆ. ಈ ಉತ್ತರವನ್ನು ನಾನು ಇಂಟರ್ನೆಟ್ನಿಂದ ಸರ್ಚ್ ಮಾಡಿ ತೆಗೆದುಕೊಂಡಿದ್ದೇನೆ. ಮಳೆ ನೀರಿನ ಕೊಯ್ಲನ್ನು ನಾವು ಸರಿಯಾಗಿ ಇರಬೇಕು. ಅದರ ಮುಕ್ತಾಯ ಮಳೆ ನೀರು ಮಲಿನಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಸಂಸ್ಕರಣೆ ಪ್ರಕ್ರಿಯೆಗೆ ಒಳಪಡಿಸದೆ ಅದನ್ನು ಕುಡಿಯುವುದಕ್ಕಾಗಿ ಬಳಸುವುದು ಅಷ್ಟು ಸೂಕ್ತವೆಂದು ಪರಿಗಣಿಸಲ್ಪಟ್ಟಿಲ್ಲ. ನಗರದ ಪ್ರದೇಶದಲ್ಲಿ ನೀರಿನ ಉಕ್ಕಿ ಹರಿಯುವಿಕೆಯನ್ನು ತಗ್ಗಿಸಲು ಮತ್ತು ಅಂತರ್ಜಲದ ಗುಣಮಟ್ಟವನ್ನು ಸುಧಾರಿಸಲು ನಗರಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ಒಂದು ಅಗತ್ಯ ಕ್ರಮವಾಗಿದೆ ಆಗಿ ಕಂಡುಬರುತ್ತದೆ. ನೋಡಿ, ಮಳೆ ನೀರು ಕೊಯ್ಲನ್ನು ನಾವು ಮಾಡಿದ್ರಿಂದ ಅದರ ನೀರು ಶೇಖರಣೆ ಆಗುತ್ತೆ ಮತ್ತು ಮಳೆ ನೀರು ಅದು ವೇಸ್ಟ್ ಆಗದಂತೆ ಉಳಿಯುತ್ತದೆ. ಇಲ್ಲಿ ಪ್ರಶ್ನೆ 38. ನಿಮ್ಮನ್ನು ಧಾರವಾಡ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಶ್ರದ್ಧಾ ಶ್ರೇಯಸ್ ಎಂದು ಭಾವಿಸಿ ನಿಮ್ಮ ಮಹಾನಗರ ಪಾಲಿಕೆ ಮಹಾಪೌರರಿಗೆ ಶಾಲಾ ಕೊಠಡಿಗೆ उचित प्रोजेक्टर ಒದಗಿಸಿಕೊಡುವಂತೆ ಕೋರಿ ಒಂದು मनी पत्र बता। यहाँ एक प्रश्न पूछा गया है। इसी प्रश्न से हमें बहुत सारा पॉइंट्स हमें इधर लिख सकते हैं। जैसे कि मैं एक एग्जांपल दिखाता हूँ। पहले हमें लिखना है अपना एड्रेस, तो यहाँ उन्होंने दे रहे थे श्रद्धा नेम, फर्स्ट मैंने इधर लिखा है श्रद्धा,
बाद में प्रौढ़शाले, सरकारी प्रौढ़शाले, यहाँ उन्होंने दिया है सरकारी प्रौढ़शाले सेकंड मैंने लिखा है। तो धारवाड़ भी इन्होंने दिया है, धारवाड़ भी मैंने यहाँ लिखा है। यानी हमारा एड्रेस इसी में रहता प्रश्न में। प्रश्न को सही तरीके से हमें समझ ले तो बहुत सारा मार्कस, यानी 3 मार्कस 2 मार्कस हमें जितना इसमें से ले सकते हैं, एक्सप्लेन कर सकते हैं, समझ कर एक्सप्लेन जो कर सकते हैं, क्वेश्चन को अंडरस्टैंड करना इंपॉर्टेंट है। देखो सेकंड जो है, जो जिसे लिखना है वो भी एड्रेस इसमें दिया गया है। जैसे कि हम महापौर दिया गया है, ये महापौर कहाँ के, महानगर पालिका के, महानगर पालिका कहाँ है, धारवाड़ में। और हमारा सब्जेक्ट भी दिया है ಶಾಲೆಗೆ ಪ್ರೊಜೆಕ್ಟರ್ ಕೋರಿಯಂತೆ। देखो यहाँ पर ಶಾಲಾ ಕೊಠಡಿಗೆ ಉಚಿತ ಪ್ರೊಜೆಕ್ಟರ್ ಒದಗಿಸಿಕೊಡುವಂತೆ ಕೋರಿ ಒಂದು ಮನವಿ ಪತ್ರ बरेरी करके, तो हमने कोरी मनी पत्र यत्ना लिखा है। तो ये यत्ना सारा पॉइंट जो है इसी प्रश्न से लिया गया है। ನಾವು ಪ್ರಶ್ನೆಯನ್ನು ಅರ್ಥವಹಿಸಿಕೊಂಡರೆ ಬಹಳಷ್ಟು ಪಾಯಿಂಟ್ಸ್ ಅಂದರೆ ನಾವು ನೋಡಿ ಇಲ್ಲಿ ಇಂದ ಮತ್ತು ಗೆ ಅದರಲ್ಲಿಯೇ ಸಿಗುತ್ತದೆ, ಮತ್ತು ಮಾನ್ಯರೇ ವಿಷಯ ಸಹ ಇದರಲ್ಲಿ ಸಿಗುತ್ತೆ। ವಿಷಯ ನೋಡಿ, ಶಾಲೆಗೆ ಪ್ರೊಜೆಕ್ಟರ್ಗಳನ್ನು ಒದಗಿಸಿಕೊಡುವಂತೆ ಮನವಿ ಪತ್ರ ಇಲ್ಲಿ ಕೊಡಲಾಗಿದೆ। ಶಾಲಾ ಕೊಠಡಿಗೆ ಉಚಿತ ಪ್ರೊಜೆಕ್ಟರ್ಗಳನ್ನು ಕೋರಿ ಪತ್ರ ಬರೆಯಲಿಕ್ಕೆ ಕೊಟ್ಟಿದ್ದಾರೆ। ನಾವು ಇಲ್ಲಿ ಮನವಿ ಪತ್ರ ಎಂದು ನಾವು ಇಲ್ಲಿ ಬರೆಯಬೇಕಾಗುತ್ತದೆ। ಇದನ್ನೇ ನಾವು ಇಲ್ಲಿ ಬರೀಬಹುದು। ಮತ್ತು ಇಲ್ಲಿ ಕೊಟ್ಟಿರ್ತಾರೆ ಭಾವಿಸಿಕೊಂಡು ಅಂತ ಕೊಟ್ಟಿರ್ತಾರೆ, ಅದನ್ನು ನೀವು ಬರೀಬಾರ್ದು ಎಂದು ಭಾವಿಸಿ ಇದನ್ನೆಲ್ಲ ಬರೆಯಬಾರ್ದು। ನೀವು ಸರಿಯಾದ ಪಾಯಿಂಟ್ಸ್ ಅನ್ನು ಮಾತ್ರ ಎತ್ತಿ ಇಲ್ಲಿ ಬರೀಬೇಕು। ಇಲ್ಲಿ ನಾನು ಬರೆದಿದ್ದನ್ನು ತಾವು ನೋಡಬಹುದು। ಮಾನ್ಯರೇ ಮತ್ತು ಧನ್ಯವಾದಗಳು, ಇಂದು ನಿಮ್ಮ ವಿಶ್ವಾಸಿ, ಸ್ಥಳ, ದಿನಾಂಕ, ಇವು ಕಾಮನ್ಲಿ ನಾವು ಹಾಕುವಂಥ ಪಾಯಿಂಟ್ಸ್। ನಾವು ಮುಖ್ಯವಾಗಿ ನಾವು ಪ್ರಶ್ನೆಯನ್ನು ನೋಡಿದರೆ ನೋಡಿ ಇಷ್ಟು ಪಾಯಿಂಟ್ಸ್ ಇದರಲ್ಲೇ ಇರುತ್ತದೆ, ಪ್ರಶ್ನೆಯಲ್ಲಿ ಇರುತ್ತದೆ। ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು। ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ನಾವು ಈ ವಿಷಯವನ್ನು ನಾವು ಇದನ್ನು ಅರ್ಥೈಸಿಕೊಂಡು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು। ನೋಡಿ ನಾನು ಇಲ್ಲಿ ಬರೆದೆ, ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದು ಉತ್ಸಾಹಿ ಶಿಕ್ಷಕರು ಇರುವರು, ಆದರೆ ನಮ್ಮ ಶಾಲೆಯಲ್ಲಿ ಪ್ರೊಜೆಕ್ಟರ್ವಿಲ್ಲ। ನಾವುಗಳು ಮೊಬೈಲ್ನಲ್ಲಿ ಅಭ್ಯಾಸದ ವಿಡಿಯೋ ನೋಡುವುದರಿಂದ ನಮ್ಮ ಸಮಯ ಹಾಳಾಗುತ್ತಿದ್ದು ಮತ್ತು ಕಣ್ಣುಗಳಿಗೆ ತೊಂದರೆ ಆಗುತ್ತಿದೆ। ಆದ್ದರಿಂದ ತಾವು ನಮ್ಮ ಶಾಲೆಗೆ ಉಚಿತವಾಗಿ ಒಂದು ಪ್ರೊಜೆಕ್ಟರ್ ಒದಗಿಸಿಕೊಟ್ಟರೆ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುತ್ತದೆ। ಬೇಗನೆ ತಾವು ಒಂದು ಪ್ರೊಜೆಕ್ಟರ್ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತದೆ। ಈ ರೀತಿಯಾಗಿ ನಾನು ಬರೆದೇನೆ, ಈ ರೀತಿಯಾಗಿ ಬರೆದರೆ ನಿಮಗೆ ಅಂಕ ಉಳಿದಿರುತ್ತದೆ। ಇಂಥ ನಿಮ್ಮ ವಿಶ್ವಾಸ ನೋಡಿ, ಶ್ರದ್ಧಾ, ಈ ಅಡ್ರೆಸ್ ಈ ಹೆಸರನ್ನು ಇಲ್ಲೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ। ನೀವು ಬರೆಯಬೇಕಾಗಿದ್ದೇನು, ಇಂಥ ನಿಮ್ಮ ವಿಶ್ವಾಸ ಎಂದು ಬರೆದರೆ ಶ್ರದ್ಧಾ ಅಲ್ಲಿಂದ ತೆಗೆದುಕೊಂಡು ಇಲ್ಲಿ ಬರೀಬೇಕು। ಸ್ಥಳವು ಇಲ್ಲಿ ಕೊಟ್ಟಿದ್ದಾರೆ, ದಿನಾಂಕ ನೀವು ಪತ್ರ ಬರೆಯುವ ದಿನಾಂಕವನ್ನು ನೀವು ಹಾಕಬಹುದು। ಮತ್ತು ಇಲ್ಲಿ ಶಾಲಾ ವಿದ್ಯಾರ್ಥಿಗಳ ಸಹಿ ಎಂದು ಸಹ ನೀವು ಇಲ್ಲೊಂದು ಬರೆಯಬೇಕಾಗುತ್ತದೆ। 2 ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ, ಒಂದು ವ್ಯವಹಾರಿಕ ಪತ್ರ ಇರುತ್ತದೆ, ಒಂದು ಖಾಸಗಿ ಪತ್ರ ಇರುತ್ತದೆ। ಖಾಸಗಿ ಪತ್ರ ಏನು ಕೊಟ್ಟಿದ್ದಾರೆ ಅಂದರೆ, ಸರ್ಕಾರಿ ಉರ್ದು ಪ್ರೌಢಶಾಲೆ ಬೆಳಗಾವಿ ಸೋಮಯ್ಯ ಸಲ್ಮಾನ್ ಎಂದು ತಿಳಿದು ನಿಮ್ಮ ಶಾಲಾ ಶೈಕ್ಷಣಿಕ ಪ್ರವಾಸ ಹೋಗಲು ಹಣ ಕಳಿಸಿಕೊಡುವಂತೆ ಕೋರಿ ಗದಗಿನಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೆಯಿರಿ। ನೋಡಿ, ನಿಮ್ಮ ತಂದೆ ಅಡ್ರೆಸ್ ಗದಗ ಅಂತ ಕೊಟ್ಟಿದ್ದಾರೆ, ನಿಮ್ಮ ಅಡ್ರೆಸ್ ನಿಮ್ಮ ವಿಳಾಸ ಸರ್ಕಾರಿ ಉರ್ದು ಪ್ರೌಢಶಾಲೆ ಬೆಳಗಾವಿ ಅಂತ ಕೊಟ್ಟಿದ್ದಾರೆ। ಸೋಮಯ್ಯ ಅಥವಾ ಸಲ್ಮಾನ್ ನೀವು ಹಾಕಿಕೊಂಡು ನೀವು ಅದನ್ನು ಪತ್ರ ಬರೆಯಬೇಕು। ನಿಮಗೆ ಬರೆಯುವ ವಿಷಯ, ಇಲ್ಲಿ ವಿಷಯ ಬರೆಯಬಾರ್ದು, ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ದು। ಖಾಸಗಿ ಪತ್ರದಲ್ಲಿ ವಿಷಯ ಸಪ್ರೇಟ್, ಮಾನ್ಯರು ಇವೆಲ್ಲ ಹಾಕಬಾರ್ದು। ನೀವು ನಿಮ್ಮ ವಿಳಾಸವನ್ನು ಬರೆದು ನಂತರ ತಂದೆ ತಾಯಿಗೆ ನಿಮ್ಮ ತಂದೆಗೆ ಬರೆದದಿಂದ ನೀವು ತಂದೆಯ ಹೆಸರಿನಲ್ಲಿ ನೀವು ಪತ್ರವನ್ನು ಬರೀಬೇಕು। ತೀರ್ಥರೂಪ ತಂದೆಯವರಿಗೆ ಸಲ್ಮಾನ್ ಮಾಡುವ ನಮಸ್ಕಾರಗಳು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನಿಮ್ಮ ಕ್ಷೇಮದ ಬಗ್ಗೆ ಪತ್ರ ಬರೆಯಿರಿ ಮತ್ತು ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ಎಂದು ನೀವು ಬರೆದು ಅದನ್ನು ನಿಮ್ಮ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಬರೀಬೇಕು। ನಿಮ್ಮ ವಿಷಯ ಏನು, ಪ್ರವಾಸಕ್ಕೆ ಹೋಗಲು ಹಣ ಕಳಿಸಿಕೊಡುವಂತೆ, ಅಂದರೆ ನೀವು ಮುಂದಿನ ವಾರ ಪ್ರವಾಸಕ್ಕೆ ಹೋಗುತ್ತಿದ್ದೀರಿ, ನಮಗೆ ಇಷ್ಟು ಹಣ ಬೇಕು, ನಾನು ಹೋಗಬೇಕೆಂಬ ಆಸೆ ಇದೆ ಎಂದು ಹೇಳಿ ನೀವು ಪತ್ರವನ್ನು ಬರೆದು ವಿಷಯವನ್ನು ಸರಿಯಾಗಿ ಬರೆದರೆ ನಿಮಗೆ 5 ಅಂಕ ದೊರೆಯುತ್ತದೆ। ನೋಡಿ ವಿದ್ಯಾರ್ಥಿಗಳೇ, ನಾನು ಒಂದು ವಿಷಯವನ್ನು ನಿಮಗೆ ಹೇಳುತ್ತೇನೆ, ನಿಮ್ಮ ಒಂದು ಅಂಕವೂ ಸಹ ಬಹಳ ಮುಖ್ಯವಾಗಿರ್ತದೆ। ಅದರಿಂದ ಯಾವುದೇ ಪ್ರಶ್ನೆಯನ್ನು ಬಿಡದೆ ಸರಿಯಾಗಿ ಉತ್ತರ ನಾವು ಬರೆಯಬೇಕು। ಈ ರೀತಿಯಾಗಿ ಬರೆದರೆ ನಮಗೆ ಒಟ್ಟು 80ಕ್ಕೆ 80 ಅಂಕಗಳು ದೊರೆಯುತ್ತವೆ। ಇಂಟರ್ನಲ್ 20 ಅಂಕಗಳು ಇರುತ್ತವೆ। 20 ಅಂಕಗಳಲ್ಲಿ ನಿಮಗೆ ಸರಿಯಾಗಿ ನೀವು FA ಬರೆದಿದ್ದರೆ ಅಥವಾ ನೀವು ಬಹಳಷ್ಟು ಪ್ರೊಜೆಕ್ಟ್ಗಳನ್ನು ಸರಿಯಾಗಿ ಕೊಟ್ಟಿದ್ದರೆ ನಿಮಗೆ ಅಲ್ಲಿ 18, 19, 20 ನಿಮಗೆ ದೊರೆತಿರುತ್ತದೆ। ನಿಮ್ಮ ಶಿಕ್ಷಕರು ನಿಮ್ಮ ಅಭ್ಯಾಸ ಪ್ರಕಾರ ಹಾಕಿರ್ತಾರೆ। ಆದರೆ ಈ 80 ಅಂಕಗಳನ್ನು ನಾವು ಬಿಡಬಾರ್ದು, ಇದನ್ನು ಸರಿಯಾಗಿ ಬರೆದರೆ ನಮ್ಮ ಸ್ಕೋರ್ ಆಗುತ್ತದೆ ಮತ್ತು ನಾವು ರ್ಯಾಂಕ್ ಅಥವಾ ಡಿಸ್ಟಿಂಕ್ಷನ್ ಬರುವ ಸಂಭಾವನೆ ಇರುತ್ತದೆ। ಆದ್ದರಿಂದ ನಮ್ಮ ಟಾರ್ಗೆಟ್ ಪೂರ ಅಭ್ಯಾಸ ಮಾಡಿ ಓದಿ ನಾವು ಬರೀಬೇಕು।